ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಸುಳಲ್ 2022ರಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ತಮಿಳು ಭಾಷೆಯ ವೆಬ್ ಸೀರೀಸ್ 8 ಎಪಿಸೋಡ್ಗಳ ಪೈಕಿ ಈ ವಿಡಿಯೋದಲ್ಲಿ ಒಟ್ಟು 2 ಎಪಿಸೋಡ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿಯನ್ನ ಯಾರೋ ಓಡಿಸ್ಕೊಂಡು ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಕಟ್ ಮಾಡಿದ್ರೆ ಸಾಂಬಲೂರ್ ಅನ್ನೋ ಚಿಕ್ಕ ಸಿಟಿ. ಆ ಊರಿನಲ್ಲಿ ಒಂದು ಫ್ಯಾಕ್ಟರಿ ಇದೆ. ಆ ಫ್ಯಾಕ್ಟರಿ ಓನರ್ ಲೇಬರ್ಸ್ ಗೆ ಸಂಬಳ ಜಾಸ್ತಿ ಕೊಟ್ಟಿಲ್ಲ ಅಂತ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಲೇಬರ್ಸ್ ಗಳಿಗೆಲ್ಲ ಷಣ್ಮುಗಂ ಅನ್ನೋ ಯೂನಿಯನ್ ಲೀಡರ್ ಇದ್ದಾರೆ. ಸ್ಪಾಟ್ ಗೆ ಇನ್ಸ್ಪೆಕ್ಟರ್ ರೆಜಿನಾ ಈ ಫ್ಯಾಕ್ಟರಿ ಓನರ್ ಮಗನನ್ನ ಕರ್ಕೊಂಡು ಬರ್ತಾರೆ. ರೆಜಿನಾ ಸ್ಟ್ರಾಂಗ್ ಆಗಿ ನಂಬಿದ್ದಾಳೆ ಷಣ್ಮುಗಂ ಅವರೇ ಈ ಪ್ರತಿಭಟನೆಗೆ ಕಾರಣ ಅಂತ. ಈ ಫ್ಯಾಕ್ಟರಿ ಓನರ್ ಮಗನ ಹೆಸರು ತ್ರಿಲೋಕ್. ಅವನು ಹೇಳ್ತಾನೆ, ನೀವಿಲ್ಲ ಅಂದ್ರೆ ನಮ್ಗೆ ಬೇರೆ ಲೇಬರ್ಸ್ ಸಿಗಲ್ವಾ ಅಂತ. ಇದನ್ನ ಕೇಳಿ ಟ್ರಿಗರ್ ಆಗಿದ್ದ ಷಣ್ಮುಗಂ, ನೀವೇನಾದ್ರೂ ಬೇರೆ ಲೇಬರ್ಸ್ ಗಳನ್ನ ಕರೆಸಿದ್ರೆ ಫ್ಯಾಕ್ಟ್ರಿನ ಸುಟ್ಟು ಹಾಕ್ತೀವಿ ಅಂತ. ತ್ರಿಲೋಕ್ಗೆ ಕನ್ಫರ್ಮ್ ಆಗುತ್ತೆ ಇವರು ನನ್ನ ಮಾತನ್ನ ಕೇಳೋದಿಲ್ಲ ಅಂತ. ಈ ಲೇಬರ್ಸ್ ಗಳಿಗೆ ಕೂಡ ಇನ್ಸ್ಪೆಕ್ಟರ್ ರೆಜಿನಾನ ಕಂಡ್ರೆ ಆಗೋದಿಲ್ಲ, ಯಾಕಂದ್ರೆ ಅವಳು ಈ ಫ್ಯಾಕ್ಟ್ರಿ ಓನರ್ ಪರವಾಗಿ ಇದ್ದಾಳೆ ಅಂತ. ಅದಕ್ಕೆ ಕಲ್ ತೆಗೆದು ಅವಳ ತಲೆಗೆ ಹೊಡೆದಿದ್ರಿಂದ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ರೆಜಿನಾ ಜೊತೆ SI ಆಗಿ ಕೆಲಸ ಮಾಡ್ತಿರುವ ಚಕ್ರವರ್ತಿ ಅನ್ನೋ ವ್ಯಕ್ತಿ ಕೂಡ ಇದೇ ಊರಿಗೆ ಸೇರಿದವನು. ರೆಜಿನಾಗೆ ಷಣ್ಮುಗಂನ ಕಂಡ್ರೆ ಆಗೋದೇ ಇಲ್ಲ. ಅದಕ್ಕೆ ಚಕ್ರವರ್ತಿಗೆ ಸಿಗ್ನಲ್ ಕೊಡ್ತಾಳೆ, ಷಣ್ಮುಗಂ ಮೇಲೆ ಅಟ್ಯಾಕ್ ಮಾಡು ಅಂತ. ರೆಜಿನಾ ಹೇಳಿದ್ರಿಂದ ಚಕ್ರವರ್ತಿ ಷಣ್ಮುಗಂ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದನ್ನೆಲ್ಲ ಈ ಫ್ಯಾಕ್ಟರಿ ಓನರ್ ಕೂಡ ನೋಡ್ತಾ ಇದ್ದಾರೆ. ಈ ಘಟನೆಯಿಂದ ತುಂಬಾ ಜನ ಲೇಬರ್ಸ್ ಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಷಣ್ಮುಗಂಗೆ ಗುಣ ಅನ್ನೋ ತಮ್ಮ ಇದ್ದಾರೆ. ಷಣ್ಮುಗಂ ಅವರ ಹೆಂಡತಿ ಇವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ಆಶ್ರಮ ಸೇರ್ಕೊಂಡಿದ್ದಾರೆ. ಇವರು ಗುಣ ಅವರ ಹೆಂಡತಿ ಸೆಲ್ವಿ. ಷಣ್ಮುಗಂಗೆ ನಿಲಾ, ನಂದಿನಿ ಅನ್ನೋ 2 ಮಕ್ಕಳಿದ್ದಾರೆ. ನಂದಿನಿ ಬೇರೆ ಊರಿನಲ್ಲಿ ಇದ್ದಾಳೆ. ನಿಲಾ ಸ್ಟಡೀಸ್ ಮೇಲೆ ಗಮನ ಕೊಡ್ತಿಲ್ಲ ಅಂತ ಷಣ್ಮುಗಂ ಗರಂ ಆಗಿದ್ರಿಂದ ನಿಲಾ ಅಪ್ಸೆಟ್ ಆಗಿದ್ದಾಳೆ. ಈ ಊರಿನಲ್ಲಿ ಮಾಯನಕೊಳ್ಳೆ ಅನ್ನೋ ಜಾತ್ರೆ ಶುರು ಆಗ್ತಾ ಇದೆ. ಅದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ರೆಜಿನಾಗೆ ಅದಿಸಯಂ ಅನ್ನೋ ಮಗ ಇದ್ದಾನೆ. ರೆಜಿನಾ ಹಸ್ಬೆಂಡ್ ಹೇಳ್ತಾರೆ, ನೀನು ಅವನಿಗೆ ತುಂಬಾ ಫ್ರೀಡಮ್ ಕೊಡ್ತಾ ಇರೋದ್ರಿಂದ ಊರಿನಲ್ಲಿ ತುಂಬಾ ಗಲಾಟೆ ಮಾಡ್ಕೊಳ್ತಾ ಇದ್ದಾನೆ ಅಂತ. ಆದ್ರೆ ರೆಜಿನಾ ಇವರ ಮಾತಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಅದಿಸಯಂಗೆ ಬರ್ಡೇ ಇರೋದ್ರಿಂದ ಬೈಕ್ ಗಿಫ್ಟ್ ಕೊಡೋದಕ್ಕೆ KTM ಶೋರೂಮ್ಗೆ ಹೋಗ್ತಾರೆ. ಚಕ್ರವರ್ತಿಗೆ ಲಕ್ಷ್ಮಿ ಅನ್ನೋ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ. ಇವನಿಗೆ ಹುಡುಗಿ ಹುಡುಕಿರೋದು ಬೇರೆ ಯಾರು ಅಲ್ಲ, ಅದು ರೆಜಿನಾ. ಇದೇ ಖುಷಿಗೆ ಕುಡಿದು ಎಂಜಾಯ್ ಮಾಡ್ತಾರೆ. ಚಕ್ರವರ್ತಿ ರೆಜಿನಾ ಫುಲ್ ಡ್ರಿಂಕ್ ಮಾಡಿರೋದ್ರಿಂದ ಅವಳ ಮನೆಗೆ ಡ್ರಾಪ್ ಮಾಡ್ತಾನೆ. ಆಗ ಅದಿಸಯಂ ಫ್ರೆಂಡ್ಸ್ ಜೊತೆ ಕೇರಳದ ಮುನ್ನಾರ್ಗೆ ಹೋಗ್ತಿರೋದಾಗಿ ಚಕ್ರವರ್ತಿಗೆ ಹೇಳ್ತಾನೆ. ನಾಳೆಯಿಂದಾನೇ ಮಾಯನಕೊಳ್ಳೆ ಜಾತ್ರೆ ಶುರು ಆಗೋದ್ರಿಂದ ಸಿದ್ಧತೆ ನಡೀತಾ ಇದೆ. ಕಟ್ ಮಾಡಿದ್ರೆ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ. ವಿಷಯ ಗೊತ್ತಾಗಿದ್ರಿಂದ ಊರಿನ ಜನ ಗಾಬರಿಯಾಗಿ ಓಡಿ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಊರಿನಲ್ಲಿ ಇರೋದು ಇದೊಂದೇ ಫ್ಯಾಕ್ಟ್ರಿ. ಪೊಲೀಸರಿಗೆ ವಿಷಯ ಗೊತ್ತಾಗಿದ್ರಿಂದ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸೋದಕ್ಕೆ ಟ್ರೈ ಮಾಡ್ತಾರೆ. ಫ್ಯಾಕ್ಟ್ರಿ ಓನರ್ಗೆ ವಿಷಯ ಗೊತ್ತಾಗಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಒಬ್ರು ವಯಸ್ಸಾದ ವ್ಯಕ್ತಿ ಈ ಫ್ಯಾಕ್ಟ್ರಿ ಒಳಗಡೆ ಸಿಕ್ಕಾಕೊಂಡಿರೋ ವಿಷಯ ಗೊತ್ತಾಗಿದ್ರಿಂದ ಷಣ್ಮುಗಂ ಅವರನ್ನ ಸೇವ್ ಮಾಡ್ತಾರೆ. ತ್ರಿಲೋಕ್ ಅವ್ರ ತಂದೆಗೆ ಹೇಳ್ತಾನೆ, ಷಣ್ಮುಗಂನ ತುಂಬಾ ನಂಬಿದ್ರಿ ಅಲ್ವಾ ನೀವು, ಅವನೇ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿರೋದು ಅಂತ. ಆದ್ರೆ ಈ ಫ್ಯಾಕ್ಟ್ರಿ ಓನರ್ಗೆ ಷಣ್ಮುಗಂ ಮೇಲೆ ತುಂಬಾ ನಂಬಿಕೆ ಇದೆ. ಅವರು ತ್ರಿಲೋಕ್ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ಅಗ್ನಿಶಾಮಕ ದಳದ ಆಫೀಸರ್ ಹೇಳ್ತಾರೆ, ಇದು ಎಲೆಕ್ಟ್ರಿಕ್ ಫೈರ್ ಅಲ್ಲ, ಯಾರೋ ಬೇಕು ಅಂತಾನೆ ಬೆಂಕಿ ಹಚ್ಚಿದ್ದಾರೆ ಅಂತ. ರಾತ್ರಿ ಮನೆಗೆ ಬಂದ ಷಣ್ಮುಗಂ ನಿಲಾ ಅವಳ ರೂಮ್ ಹತ್ರ ಸಾರಿ ಅಂತ ಬರ್ದಿರೋ ಚೀಟಿಯನ್ನ ನೋಡ್ತಾರೆ. ಯಾಕಂದ್ರೆ ನಿಲಾ ಸ್ಟಡೀಸ್ ಮೇಲೆ ಗಮನ ಕೊಡ್ತಿಲ್ಲ ಅಂತ ಬೆಳಗ್ಗೆ ಇವರು ಬೈದಿದ್ರು ಅಲ್ವಾ, ಅದಕ್ಕೆ ನಿಲಾ ಹೀಗೆ ಬರ್ದಿದ್ದಾಳೆ. ಈಗ ಅವಳು ನಿದ್ದೆ ಮಾಡ್ತಿರ್ಬೋದು, ಬೆಳಗ್ಗೆ ಮಾತಾಡ್ಸೋಣ ಅಂತ ಸುಮ್ನಾಗ್ತಾರೆ. ಬೆಳಗ್ಗೆ ನೋಡಿದಾಗ ಶಾಕಿಂಗ್ಲಿ ನಿಲಾ ರೂಮ್ ನಲ್ಲಿ ಇರೋದೇ ಇಲ್ಲ. ಇವರು ಅನ್ಕೊಂಡಿದ್ರು ನಿಲಾ ನಿನ್ನೆ ರಾತ್ರಿ ಮನೆಗ್ ಬಂದು ನಿದ್ದೆ ಮಾಡಿದ್ದಾಳೆ ಅಂತ. ಆದ್ರೆ ಈಗ ಕಾಣಿಸ್ತಾ ಇಲ್ಲ. ಷಣ್ಮುಗಂ ಅನ್ಕೊಳ್ತಾರೆ, ನಾನು ಬೈದಿದ್ರಿಂದ ಕೋಪ ಮಾಡ್ಕೊಂಡು ಎಲ್ಲಾದ್ರೂ ಹೋಗಿರ್ಬೋದು ಅಂತ. ಸ್ಕೂಟಿ ಮನೆ ಹತ್ರನೇ ಇದೆ. ನಿಲಾ ಸ್ಕೂಟಿ ಇಲ್ದೆ ಹೊರಗಡೆ ಹೋಗೋದಿಲ್ಲ ಅಂತ ಸೆಲ್ವಿ ಹೇಳ್ತಿದ್ದಾರೆ. ನಿಲಾ ಜೊತೆ ಸ್ಟಡಿ ಮಾಡ್ತಿರುವ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ವಿಚಾರಿಸಿದಾಗ ಅವಳು ಅಲ್ಲಿಗೆಲ್ಲ ಹೋಗೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಇವರಿಗೆಲ್ಲ ತುಂಬಾ ಭಯ ಆಗ್ತಿದೆ. ಆಕ್ಚುಲಿ ನಿಲಾಗೆ ಸ್ಟಡಿ ಮಾಡೋದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಸಪರೇಟ್ ರೂಮ್ ಕೊಟ್ಟಿರ್ತಾರೆ. ಗುಣ ಹಾಗೂ ಸೆಲ್ವಿ ಬೇರೆ ಕಡೆ ಇರ್ತಾರೆ. ಸೊ ಅದಕ್ಕೆ ನಿನ್ನೆ ರಾತ್ರಿ ನಿಲಾ ಅವಳ ರೂಮ್ಗೆ ಬಂದಿದ್ಲಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಈ ವಿಷಯನ ಸೆಲ್ವಿ ಷಣ್ಮುಗಂ ಅವರ ವೈಫ್ಗೆ ಕಾಲ್ ಮಾಡಿ ಹೇಳಿದ್ರಿಂದ ಅವರು ಕೂಡ ಮನೆಗೆ ಬರ್ತಾರೆ. ಇವರು ಬಂದಿದ್ರಿಂದ ಷಣ್ಮುಗಂಗೆ ಇಷ್ಟ ಆಗೋದೇ ಇಲ್ಲ. ಮನೆಗೆ ಬಂದ ತಕ್ಷಣ ಏನಾಯ್ತು ಅಂತ ಕೇಳ್ತಾರೆ. ಅವಳು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಅದಕ್ಕೆ ಬೈದೆ ಅಂತ. ನೀವು ಹೇಗೆಲ್ಲ ಬೈತೀರಾ ಅನ್ನೋದು ನನ್ಗೆ ಗೊತ್ತು, ಹಂಗೇನೆ ಅವಳಿಗೆ ಕೂಡ ಬೈದಿದ್ದೀರಾ ಅನ್ಸುತ್ತೆ, ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಕಟ್ ಮಾಡಿದ್ರೆ ತ್ರಿಲೋಕ್ ರೆಜಿನಾಗೆ ಹೇಳ್ತಾನೆ, ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿರೋದು ಷಣ್ಮುಗಂ ಅವರೇ.
ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ಅಷ್ಟರಲ್ಲಿ ಅವ್ರ ತಂದೆ ಬರ್ತಾರೆ. ಪೆಟ್ಟಾಗಿದ್ದ ವ್ಯಕ್ತಿಯ ಯೋಗಕ್ಷೇಮ ವಿಚಾರಿಸೋದ್ ಬಿಟ್ಟು ಏನ್ ಮಾತಾಡ್ತಾ ಇದ್ದೀಯಾ ಅಂತ. ಲಕ್ಷ್ಮಿ ಇದೇ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಆ ಫೈರ್ ಇಂದ ಪೆಟ್ಟಾಗಿದ್ದ ವ್ಯಕ್ತಿಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಕಟ್ ಮಾಡಿದ್ರೆ ಚಕ್ರವರ್ತಿ ರೆಜಿನಾಗೆ ಹೇಳ್ತಾನೆ, ನಿನ್ನೆ ರಾತ್ರಿ ನಾನು ಆ ಫ್ಯಾಕ್ಟರಿ ಹತ್ರ ಹೋದಾಗ ಷಣ್ಮುಗಂ ಅವರ ಸ್ಕೂಟರ್ ನೋಡ್ದೆ ಅಂತ. ಆಗ ಇನ್ನೊಬ್ಬ ಕಾನ್ಸ್ಟೇಬಲ್, ನಾನು ಕೂಡ ಅದೇ ಸ್ಕೂಟರ್ ನ ಫ್ಯಾಕ್ಟರಿ ಮುಂಭಾಗದಲ್ಲಿ ನೋಡ್ದೆ ಅಂತ ಹೇಳ್ತಾನೆ. ನೀನು ಯಾವ ಟೈಮ್ ನಲ್ಲಿ ನೋಡ್ದೆ ಅಂತ ಕೇಳಿದಾಗ ಇಬ್ರು ಬೇರೆ ಬೇರೆ ಟೈಮ್ ಹೇಳ್ತಾ ಇದ್ದಾರೆ. ಸೊ ಇವರಿಗೆ ಕನ್ಫರ್ಮ್ ಆಗುತ್ತೆ ಫ್ಯಾಕ್ಟರಿಗೆ ಬೆಂಕಿ ಹತ್ಕೊಳ್ಳೋದಕ್ಕೂ ಮುಂಚೆ ಷಣ್ಮುಗಂ ಆ ಫ್ಯಾಕ್ಟರಿಗೆ ಹೋಗಿದ್ರು ಅಂತ. ಷಣ್ಮುಗಂನ ಅರೆಸ್ಟ್ ಮಾಡೋದಕ್ಕೆ ಅವ್ರ ಮನೆ ಹತ್ರ ಬರ್ತಾರೆ. ಲೇಬರ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಆಗ ಇವರು ನಿಲಾ ಕಾಣೆ ಆಗಿರೋ ವಿಷಯ ಹೇಳ್ತಾರೆ. ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಷಣ್ಮುಗಂನ ಅರೆಸ್ಟ್ ಮಾಡ್ತಾರೆ. ನಿಲಾಗೆ ಏನಾಗಿರ್ಬೋದು ಅಂತ ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಗ ಚಕ್ರವರ್ತಿ ಹೇಳ್ತಾನೆ, ನಿಲಾಗೆ ನಂದಿನಿ ಅನ್ನೋ ಒಬ್ಳು ಅಕ್ಕ ಇದ್ದಾಳೆ. ಅವಳು ಕೂಡ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ. ನಾನು ಹಾಗೂ ನಂದಿನಿ ಕ್ಲಾಸ್ಮೇಟ್ಸ್. ಅದೇ ತರ ನಿಲಾ ಕೂಡ ಓಡೋಗಿರ್ಬೋದು ಅಂತ. ರೆಜಿನಾ ಗೆಸ್ ಮಾಡ್ತಾಳೆ, ಮೇ ಬಿ ಷಣ್ಮುಗಂ ತನ್ನ ಮಗಳು ಮಿಸ್ಸಿಂಗ್ ಅಂತ ಸುಮ್ನೆ ಡ್ರಾಮಾ ಮಾಡ್ತಿರ್ಬೋದು. ಯಾಕಂದ್ರೆ ಈ ಫ್ಯಾಕ್ಟರಿ ಫೈರ್ ಕೇಸ್ ನಲ್ಲಿ ನಾವು ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಿದ್ರಿಂದ ಈ ಹೊಸ ಡ್ರಾಮಾ ಶುರು ಮಾಡಿರ್ಬೋದು ಅಂತ. ಕಟ್ ಮಾಡಿದ್ರೆ ರೆಜಿನಾ ಷಣ್ಮುಗಂನ ಎಂಕ್ವೈರಿ ಮಾಡ್ತಾ ಇದ್ದಾಳೆ. ನೀವೇ ಅಲ್ವಾ ಫ್ಯಾಕ್ಟರಿಗೆ ಬೆಂಕಿ ಹಚ್ಚಿದ್ದು ಅಂತ. ನೋಡಿ, ನಾನು ನನ್ನ ಮಗಳನ್ನ ಹುಡುಕ್ಬೇಕು, ನನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಗುಣ ಲಾಯರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ ಷಣ್ಮುಗಂನ ಹೇಗೆ ರಿಲೀಸ್ ಮಾಡಿಸೋದು ಅಂತ. ಕಟ್ ಮಾಡಿದ್ರೆ ಮಯನಕೊಳ್ಳೆ ಜಾತ್ರೆ ನಡೀತಾ ಇದೆ. ಅಲ್ಲಿಗೆ ಒಂದು ಹುಡುಗಿ ಬರ್ತಿರೋದನ್ನ ತೋರಿಸ್ತಾರೆ. ಇವಳೆ ನಂದಿನಿ. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಅಲ್ಲಿ ಚಕ್ರವರ್ತಿ ಟಿವಿ ನೋಡ್ತಾ ಇದ್ದಾನೆ. ನನ್ ತಂಗಿ ಕಾಣೆ ಆಗಿದ್ದಾಳೆ ಅಂತ ನಾವೆಲ್ಲ ಟೆನ್ಷನ್ ಆಗಿದ್ರೆ ನೀವು ಆರಾಮಾಗಿ ಟಿವಿ ನೋಡ್ತಾ ಇದ್ದೀರಾ ಅಂತ ಗಲಾಟೆ ಮಾಡ್ತಾಳೆ. ನಾವು ಹುಡುಕ್ತಾನೆ ಇದ್ದೀವಿ ಅಂತ ಚಕ್ರವರ್ತಿ ಹೇಳ್ತಾನೆ. ಜೈಲಿನಲ್ಲಿದ್ದ ಷಣ್ಮುಗಂ ಹೇಳ್ತಾರೆ, ನೀನು ಯಾಕೆ ಈ ಟೈಮ್ ನಲ್ಲಿ ಇಲ್ಲಿಗೆ ಬಂದೆ, ಸುಮ್ನೆ ಮನೆಗೆ ಹೋಗು ಅಂತ. ಮನೆಗೆ ಬಂದು ಅವ್ರ ತಾಯಿನ ಮೀಟ್ ಆಗ್ತಾಳೆ. ಆದ್ರೆ ಜಾಸ್ತಿ ಮಾತಾಡೋದಿಲ್ಲ. ಕಟ್ ಮಾಡಿದ್ರೆ ಚಕ್ರವರ್ತಿ ಸಿಸಿಟಿವಿ ಚೆಕ್ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ಲೊಕೇಶನ್ ಗಳ ಸಿಸಿಟಿವಿ ಫುಟೇಜಸ್ ಚೆಕ್ ಮಾಡಿದಾಗ ನಿಲಾ ಒಂದು ಕಡೆ ನಡ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಅದೇ ಲೊಕೇಶನ್ಗೆ ಚಕ್ರವರ್ತಿ ಕೂಡ ಹೋಗ್ತಾನೆ. ಅಲ್ಲೋಗಿ ಚೆಕ್ ಮಾಡಿದಾಗ ಅವಳ ID ಕಾರ್ಡ್ ಸಿಗುತ್ತೆ. ಈಗಲೇ ಚಕ್ರವರ್ತಿ ಸಿಸಿಟಿವಿ ಫುಟೇಜ್ ನಲ್ಲಿ ಏನ್ ನೋಡಿದ್ರು ಅಂತ ತೋರಿಸ್ತಾರೆ. ನಿಲಾ ಬಸ್ ಸ್ಟಾಪ್ ಹತ್ರ ನಿಂತಿರುವಾಗ ಒಂದು ರೆಡ್ ಕಲರ್ ಓಮ್ನಿ ಬರುತ್ತೆ. ಆ ವ್ಯಾನ್ ನಲ್ಲಿದ್ದ ವ್ಯಕ್ತಿಗಳು ನಿಲಾನ ಕಿಡ್ನಾಪ್ ಮಾಡ್ತಾರೆ. ಇದನ್ನೆಲ್ಲ ಚಕ್ರವರ್ತಿ ಥಿಂಕ್ ಮಾಡ್ತಾ ಇದ್ದಾನೆ. ಇದರೊಂದಿಗೆ ಫಸ್ಟ್ ಎಪಿಸೋಡ್ ಎಂಡ್ ಆಗುತ್ತೆ. ತ್ರಿಲೋಕ್ ಸುಟ್ಟೋಗಿರೋ ಅವರ ಫ್ಯಾಕ್ಟರಿ ಹತ್ರ ಇದ್ದಾರೆ. ಫ್ಯಾಕ್ಟರಿಗೆ ಬೆಂಕಿ ಹಚ್ಚಿರೋದು ಷಣ್ಮುಗಂ ಅವರೇ. ಅದಕ್ಕೆ ರೆಜಿನಾ ಅವರ ವಿರುದ್ಧ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಅಷ್ಟರಲ್ಲಿ ಚಕ್ರವರ್ತಿ ಆ ಸಿಸಿಟಿವಿ ಫುಟೇಜಸ್ ನ ರೆಜಿನಾಗೆ ತೋರಿಸ್ತಾನೆ. ಸೊ ನಿಲಾ ಕಿಡ್ನಾಪ್ ಆಗಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿದೆ. ಅವಳು ಕಿಡ್ನಾಪ್ ಆದ ಸ್ಪಾಟ್ ನಲ್ಲಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದಾರೆ. ಇವರಿಗೆ ಗೊತ್ತಿರೋ ಒಬ್ಬ ಹುಡುಗನನ್ನ ಕರೆಸಿ ಆ ಫುಟೇಜ್ ನಲ್ಲಿ ಬೇರೆ ಏನಾದ್ರೂ ಗೊತ್ತಾಗುತ್ತಾ ಅಂತ ಚೆಕ್ ಮಾಡ್ತಾರೆ. ನಂಬರ್ ಪ್ಲೇಟ್ ಕಾಣಿಸುತ್ತಾ ಅಂತ ಝೂಮ್ ಮಾಡ್ತಾರೆ. ಆ ಕಿಡ್ನಾಪರ್ಸ್ ನಂಬರ್ ಪ್ಲೇಟ್ ಗೊತ್ತಾಗಬಾರ್ದು ಅಂತ ಮಣ್ಣು ಮೆತ್ತಿರ್ತಾರೆ. ಚಕ್ರವರ್ತಿ ಮನೆಗೆ ಬಂದಾಗ ಏನಾದ್ರೂ ಗೊತ್ತಾಯ್ತಾ ಅಂತ ನಂದಿನಿ ಕೇಳ್ತಾಳೆ. ಆಗ ID ಕಾರ್ಡ್ ಕೊಡ್ತಾನೆ. ನಿಲಾ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಲಾ ಅಂತ ಕೇಳ್ತಾನೆ. ಆಗ ನಂದಿನಿ ನನ್ ತಂಗಿಗೆ ಏನಾಯ್ತು ನಿಜ ಹೇಳು ಅಂತ ಕೇಳಿದಾಗ ಚಕ್ರವರ್ತಿ ಎಲ್ಲ ವಿಷಯ ಹೇಳ್ತಾನೆ. ಇದರಿಂದ ಅಮ್ಮ ಮಗಳು ಅಳ್ತಾ ಇದ್ದಾರೆ, ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ಕಂಡು ಹಿಡಿತೀನಿ ಅಂತ ಚಕ್ರವರ್ತಿ ಹೇಳ್ತಾನೆ. ಕಟ್ ಮಾಡಿದ್ರೆ ರೆಜಿನಾ ಹಾಗೂ ಷಣ್ಮುಗಂ ಮಾತಾಡ್ತಾ ಇರುವಾಗ ಫ್ಯಾಕ್ಟರಿ ಓನರ್ ಬರ್ತಾರೆ. ನನ್ ಮಗ ಹೇಳಿದ್ರಿಂದ ತಾನೇ ನೀವು ಹೀಗೆಲ್ಲ ಮಾಡ್ತಿರೋದು, ಫಸ್ಟ್ ಇವ್ರನ್ನ ರಿಲೀಸ್ ಮಾಡಿ ಅಂತ. ಸೊ ಅದಕ್ಕೆ ರೆಜಿನಾ ಷಣ್ಮುಗಂನ ರಿಲೀಸ್ ಮಾಡ್ತಾಳೆ. ರಿಲೀಸ್ ಮಾಡಿದ ನಂತರ ಈ ವಿಷಯ ತ್ರಿಲೋಕ್ಗೆ ಹೇಳ್ತಾಳೆ. ಇದರಿಂದ ಇವನಿಗೆ ತುಂಬಾ ಕೋಪ ಬರುತ್ತೆ. ಅಷ್ಟರಲ್ಲಿ ತ್ರಿಲೋಕ್ನ ಮೀಟ್ ಆಗೋದಕ್ಕೆ ಯಾರೋ ಬಂದಿದ್ದಾರೆ. ಆದ್ರೆ ತ್ರಿಲೋಕ್ ಅವ್ರ ಬಗ್ಗೆ ಕೇರ್ ಮಾಡದೆ ಅವ್ರ ತಂದೆ ಹತ್ರ ಮಾತಾಡ್ತಾನೆ. ಈಗ ನಾನೇ ಅಲ್ವಾ MD, ನೀವು ಯಾಕೆ ಇನ್ವಾಲ್ವ್ ಆಗ್ತಾ ಇದ್ದೀರಾ? ಈ ಕೆಲಸ ಮಾಡಿರೋದು ಷಣ್ಮುಗಂ ಅವರೇ. ಆದ್ರೆ ಇವರು ಇವನ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ಈಗ ಆ ವ್ಯಕ್ತಿ ತ್ರಿಲೋಕ್ ಜೊತೆ ಮಾತಾಡ್ತಾರೆ. ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮ್ಮ ಫ್ಯಾಕ್ಟರಿಯಲ್ಲಿ ಫೈರ್ ಆಕ್ಸಿಡೆಂಟ್ ನಡೆದಿದೆ ಅಲ್ವಾ, ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು ನಾನೇ. ನಾನು ಹೇಳಿದ್ರೇನೆ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ ಅಂತ. ಇದನ್ನ ಕೇಳಿ ತ್ರಿಲೋಕ್ ಈ ವ್ಯಕ್ತಿನ ಯೂಸ್ ಮಾಡ್ಕೊಂಡು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಕಟ್ ಮಾಡಿದ್ರೆ ಚಕ್ರವರ್ತಿ ಷಣ್ಮುಗಂ ಅವರ ಫ್ರೆಂಡ್ಸ್ ಜೊತೆ ಎಂಕ್ವೈರಿ ಮಾಡ್ತಾನೆ. ನಿಲಾ ಬಗ್ಗೆ ನಿಮ್ಗೆ ಗೊತ್ತಾ ಅಂತ. ಅಲ್ಲಿರುವ ಜನ ಏನ್ ಹೇಳ್ತಾರೆ ಅಂದ್ರೆ, ನೀನೇ ಷಣ್ಮುಗಂ ಮೇಲೆ ಕೈ ಮಾಡ್ಬಿಟ್ಟೆ ಅಲ್ವಾ ಅಂತ. ನೋಡಿ, ಇದು ನನ್ನ ಕೆಲ್ಸ. ನಿಮ್ ತಂದೆ ಪೊಲೀಸ್ ಅನ್ನೋ ಒಂದೇ ಕಾರಣಕ್ಕೆ ನಿನ್ಗೆ ಪೊಲೀಸ್ ಕೆಲ್ಸ ಸಿಕ್ಕಿಲ್ಲ. ಷಣ್ಮುಗಂ IR ಆಫೀಸರ್ ಜೊತೆ ಮಾತಾಡಿದ್ರಿಂದಾನೆ ನಿನ್ಗೆ ಈ ಕೆಲ್ಸ ಸಿಕ್ಕಿದೆ ಅಂತ. ಇದನ್ನ ಕೇಳಿ ಚಕ್ರವರ್ತಿ ಸ್ವಲ್ಪ ಅಪ್ಸೆಟ್ ಆಗ್ತಾನೆ. ಕಟ್ ಮಾಡಿದ್ರೆ ಷಣ್ಮುಗಂ ಮನೇಲಿ ಇದ್ದಾರೆ.
ತಂದೆ ರಿಲೀಸ್ ಆಗಿದ್ರಿಂದ ನಂದಿನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವ್ರ ವೈಫ್ ಪೂಜೆ ಮಾಡ್ತಿರೋದನ್ನ ನೋಡಿ ನೀನಿನ್ನೂ ಹೋಗಿಲ್ವಾ ಅಂತ ಜಗಳ ಮಾಡ್ತಾರೆ. ಆಗ ನಂದಿನಿ ನೀಲಾ ಕಾಣೆ ಆಗಿದ್ದಾಳೆ, ನೀವು ಸುಮ್ನೆ ಗಲಾಟೆ ಮಾಡಬೇಡಿ ಅಂತ. ಈ ಕಡೆ ಚಕ್ರವರ್ತಿ ನಂದಿನಿಗೆ ಕಾಲ್ ಮಾಡಿ ಹೇಳ್ತಾನೆ, ನಿನ್ ತಂಗಿ ಸ್ಟಡಿ ಮಾಡ್ತಿರುವ ಸ್ಕೂಲ್ಗೆ ಹೋಗಿ ಎಂಕ್ವೈರಿ ಮಾಡ್ಬೇಕು, ನೀನು ಬರ್ತೀಯಾ ಅಂತ. ನಂದಿನಿ ಕೂಡ ಒಪ್ಕೊಳ್ತಾಳೆ. ಚಕ್ರವರ್ತಿ ರೆಜಿನಾ ಜೊತೆ ನೀಲಾ ಸ್ಟಡಿ ಮಾಡ್ತಿದ್ದ ಸ್ಕೂಲ್ಗೆ ಬರ್ತಾರೆ. ಈ ಸ್ಕೂಲ್ ಒಳಗಡೆ ಜೆಂಟ್ಸ್ ಅಲೋಡ್ ಇಲ್ಲ. ಅಷ್ಟರಲ್ಲಿ ನಂದಿನಿ ಬರ್ತಾಳೆ. ಅವಳ ಹತ್ರ ಜೆಂಟ್ಸ್ ಅಲೋಡ್ ಇಲ್ವಂತೆ, ಸೊ ಅದಕ್ಕೆ ನೀನು ರೆಜಿನಾ ಜೊತೆ ಹೋಗು ಅಂತ. ರೆಜಿನಾ ಹಾಗೂ ನಂದಿನಿ ಸ್ಕೂಲ್ ಒಳಗಡೆ ಹೋಗ್ತಾರೆ. ರೆಜಿನಾ ಒಂದು ಕಡೆ ಎಂಕ್ವೈರಿ ಮಾಡಿದ್ರೆ ನಂದಿನಿ ನೀಲಾ ಸ್ಟಡಿ ಮಾಡ್ತಿದ್ದ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿರುವ ಸ್ಟೂಡೆಂಟ್ಸ್ ಹತ್ರ ನೀಲಾ ಎಲ್ಲಿ ಕೂತ್ಕೊಳ್ತಾಳೆ ಅಂತ ಕೇಳಿದಾಗ ಒಂದು ಹುಡುಗಿ ಪ್ಲೇಸ್ ತೋರಿಸ್ತಾಳೆ. ಎಂಕ್ವೈರಿ ಮಾಡ್ತಿದ್ದ ರೆಜಿನಾಗೆ ಸಿಸ್ಟರ್ ಹೇಳ್ತಾರೆ, ನೀಲಾ ಒಳ್ಳೆ ಸ್ಟೂಡೆಂಟ್, ಆದ್ರೆ 10ನೇ ತರಗತಿಗೆ ಎಂಟರ್ ಆದ್ಮೇಲೆ ಸರಿಯಾಗಿ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ, ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದೆ, ಅವಳಿಗೆ ಏನೋ ಸಮಸ್ಯೆ ಇದೆ ಅನ್ಸುತ್ತೆ ಅಂತ. ಈ ಕಡೆ ಹುಡುಗಿ ನಂದಿನಿಗೆ ಹೇಳ್ತಾಳೆ, ನೀಲಾ ತುಂಬಾ ದಿನಗಳಿಂದ ಡಿಸ್ಟರ್ಬ್ ಆಗಿದ್ಲು ಅಂತ. ನೀಲಾ ಯಾಕೆ ಡಿಸ್ಟರ್ಬ್ ಆಗಿರ್ಬೋದು ಅಂತ ನಂದಿನಿ ಥಿಂಕ್ ಮಾಡ್ತಾ ಇದ್ದಾಳೆ. ಕಟ್ ಮಾಡಿದ್ರೆ ನೀಲಾ ಒಂದು ಕಡೆ ಟ್ಯೂಷನ್ಗೆ ಹೋಗ್ತಾ ಇದ್ಲು. ಆ ಮಾಸ್ಟರ್ ಕ್ಲಾಸ್ ತೆಗಿತಾ ಇರೋದನ್ನ ತೋರಿಸ್ತಾರೆ. ಟ್ಯೂಷನ್ ಮುಗಿಸಿ ಮಕ್ಕಳು ಹೋದ್ಮೇಲೆ ಚಕ್ರವರ್ತಿ ಅಲ್ಲಿಗೆ ಬರ್ತಾನೆ. ನೀಲಾ ಕಾಣೆ ಆಗಿದ್ದಾಳೆ ಅಲ್ವಾ, ನಿನ್ಗೆ ಏನಾದ್ರೂ ಗೊತ್ತಿದ್ಯಾ ಅಂತ ಕೇಳಿದಾಗ ಅದನ್ನ ನೀವು ಅವಳ ಫ್ರೆಂಡ್ಸ್ ಹತ್ರನೇ ಕೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರೆಜಿನಾ ಜಾತ್ರೆಯಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾಳೆ. ಅವಳ ಜೊತೆ ಅವರ ಹಸ್ಬೆಂಡ್ ಕೂಡ ಇದ್ದಾರೆ. ಟ್ಯೂಷನ್ಗೆ ಹೋಗ್ತಿರೋ ಹುಡುಗರೆಲ್ಲ ಒಂದು ಕಡೆ ಇರೋದನ್ನ ನೋಡಿ ಚಕ್ರವರ್ತಿ ಅವ್ರ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ಸ್ಮೋಕ್ ಎಲ್ಲ ಮಾಡಲ್ವಾ ಅಂತ. ಹಾಗೇನೆ ಹುಡುಗಿರ್ ಬಗ್ಗೆ ಜಾಲಿಯಾಗಿ ಮಾತಾಡ್ತಾನೆ. ಹೀಗೆ ಮಾತಾಡ್ತಾ ನೀಲಾ ಬಗ್ಗೆ ಕೇಳ್ತಾನೆ. ಆಗ ಹುಡುಗರು ಹೇಳ್ತಾರೆ, ಇವನೇ ನೀಲಾನ ಲವ್ ಮಾಡ್ತಿದ್ದ, ಆದ್ರೆ ಇನ್ನೊಬ್ಬ ಇವನಿಗೆ ವಾರ್ನಿಂಗ್ ಕೊಟ್ಟು ಅವನು ನೀಲಾನ ಲವ್ ಮಾಡೋದಕ್ಕೆ ಶುರು ಮಾಡ್ದ. ಅದೆಲ್ಲ ಸರಿ, ನೀವ್ ಯಾರು ಅಂತ ಕೇಳಿದಾಗ ಚಕ್ರವರ್ತಿ ನಾನು ಪೊಲೀಸ್ ಅಂತ ಹೇಳ್ತಾನೆ. ಇವ್ರಿಗೆಲ್ಲ ಗಾಬರಿ ಆಗುತ್ತೆ. ನೋಡ್ರು, ಗಾಬರಿ ಆಗ್ಬೇಡಿ, ಅವ್ನ್ ಯಾರು ಅಂತ ಗೊತ್ತಾ, ನೋಡಿದ್ರೆ ಗುರುತು ಹಿಡಿತೀವಿ, ಸರಿ ಬನ್ನಿ ಜಾತ್ರೆಯಲ್ಲಿ ಇರ್ಬೋದು ಅಂತ ಅವ್ರನ್ನೆಲ್ಲ ಕರ್ಕೊಂಡು ಜಾತ್ರೆಗೆ ಬರ್ತಾರೆ. ಆ ಜಾತ್ರೆಯಲ್ಲಿ ಒಂದು ಕಡೆ ಜಗಳ ನಡೀತಾ ಇದೆ. ಚಕ್ರವರ್ತಿ ಜಗಳ ಬಿಡಿಸಿ ಈ ಗುಂಪಿನಲ್ಲಿ ಅವನು ಇದ್ದಾನ ಅಂತ ಒಬ್ಬೊಬ್ಬರನ್ನ ತೋರಿಸಿದಾಗ ಅವರು ಇಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿ ಕೂಡ ಜಾತ್ರೆಗೆ ಬಂದಿದ್ದಾಳೆ. ನಾನು ಕೆಲಸದ ವಿಷಯವಾಗಿ ಬ್ಯುಸಿ ಇದ್ದೀನಿ, ಆಮೇಲೆ ಮೀಟ್ ಆಗೋಣ, ನೀನು ಈಗ ಹೋಗು ಅಂತ ಹೇಳ್ತಾನೆ. ಆ ಹುಡುಗರ ಹತ್ರ ನೀಲಾಗೆ ಬೇರೆ ಯಾರಾದ್ರೂ ಕ್ಲೋಸ್ ಫ್ರೆಂಡ್ ಇದ್ದಾರಾ ಅಂತ ಕೇಳಿದಾಗ ಮಲರ್ ಅನ್ನೋ ಹುಡುಗಿ ಇದ್ದಾಳೆ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಇನ್ಶೂರೆನ್ಸ್ ಏಜೆಂಟ್ ರೆಜಿನಾನ ಮೀಟ್ ಆಗೋದಕ್ಕೆ ಬಂದಿದ್ದಾರೆ. ನಿಮ್ ಕಡೆಯಿಂದ ರಿಪೋರ್ಟ್ ಕೊಟ್ರೆ ನನ್ ಕೆಲಸ ಈಸಿ ಆಗುತ್ತೆ ಅಂತ. ನಮ್ಮಿಂದ ರಿಪೋರ್ಟ್ ಎಲ್ಲ ಕೊಡೋದಕ್ಕಾಗಲ್ಲ. ಅಷ್ಟರಲ್ಲಿ ಚಕ್ರವರ್ತಿ ರೆಜಿನಾಗೆ ಕಾಲ್ ಮಾಡಿ ಹೇಳ್ತಾನೆ, ಯಾರೋ ಒಬ್ಬ ನೀಲಾನ ಲವ್ ಮಾಡ್ತೀನಿ ಅಂತ ನಿರಂತರವಾಗಿ ಫಾಲೋ ಮಾಡಿದ್ದಾನೆ, ಅವ್ನ್ ಯಾರು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ನೀಲಾಗೆ ಮಲರ್ ಅನ್ನೋ ಬೆಸ್ಟ್ ಫ್ರೆಂಡ್ ಇದ್ದಾಳೆ, ನಮ್ಮ ಕೌನ್ಸಿಲರ್ ಮಗಳೇ ಆ ಮಲರ್, ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡೋಣ ಅಂತ. ರೆಜಿನಾ ಚಕ್ರವರ್ತಿ ಇದ್ದ ಸ್ಪಾಟ್ ಗೆ ಬರ್ತಾಳೆ. ನೀಲಾ ಕಾಣೆಯಾದ ಸ್ಪಾಟ್ ನ ಪಕ್ಕದಲ್ಲೇ ಕೌನ್ಸಿಲರ್ ಮನೆ ಇದೆ. ಆ ದಿನ ಕೂಡ ನೀಲಾ ಮಲ್ಲರ್ನ ಮೀಟ್ ಆಗೋದಕ್ಕೆ ಬಂದಿರಬಹುದು ಅಂತ ಡಿಸ್ಕಸ್ ಮಾಡ್ತಾರೆ. ನೇರವಾಗಿ ಕೌನ್ಸಿಲರ್ ಮನೆಗೆ ಬರ್ತಾರೆ. ಹಾಗೇನೆ ಅವರಿಗೆ ಒಬ್ಬ ಮಗ ಇದ್ದಾನೆ. ಪೊಲೀಸ್ ಬಂದಿರೋದ್ರಿಂದ ಕೌನ್ಸಿಲರ್ ಹಾಗೂ ಅವ್ರ ಮಗನಿಗೆ ಭಯ ಆಗುತ್ತೆ. ರೆಜಿನಾ ಕೌನ್ಸಿಲರ್ ನ ಕೇಳ್ತಾಳೆ, ನಿಮ್ ಮಗಳು ಹಾಗೂ ನೀಲಾ ಫ್ರೆಂಡ್ಸ್ ಅಲ್ವಾ ಅಂತ. ಹೌದು. ಸೊ ಈಗ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಕೌನ್ಸಿಲರ್ ಏನ್ ಹೇಳ್ತಾರೆ ಅಂದ್ರೆ, ನಾನು ಊರಿನ ಜನರಿಗೆ ಜಾಗ ಮಾರ್ಬೇಡಿ ಅಂತ ಹೇಳ್ದೆ, ಆದ್ರೆ ಅವರು ನನ್ನ ಮಾತನ್ನ ಕೇಳ್ದೆ ಆ ಜಾಗದಲ್ಲಿ ಫ್ಯಾಕ್ಟ್ರಿ ಬರೋ ಹಾಗೆ ಮಾಡಿದ್ರು. 20 ವರ್ಷದ ಹಿಂದೆ ಆ ಫ್ಯಾಕ್ಟ್ರಿ ಉದ್ಘಾಟನೆ ಆದ ದಿನ ರಾತ್ರಿ ಒಂದು ಹುಡುಗಿ ಕಾಣೆ ಆದ್ಲು. ಈಗ 20 ವರ್ಷ ಆದ್ಮೇಲೆ ಆ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ. ನೀಲಾ ಕೂಡ ಕಾಣೆಯಾಗಿದ್ದಾಳೆ. 20 ವರ್ಷದ ಹಿಂದೆ ಆ ಹುಡುಗಿ ಕಾಣೆ ಆದಾಗ ಆ ಕೇಸನ್ನ ಎಂಕ್ವೈರಿ ಮಾಡಿದ್ದು ನಿಮ್ ತಂದೆನೆ ಅಂತ ಚಕ್ರವರ್ತಿಗೆ ಹೇಳ್ತಾರೆ. ಆಗ ರೆಜಿನಾ ಹೇಳ್ತಾಳೆ, ಸರ್ ಈಗ ನಡೀತಾ ಇರೋ ವಿಷಯದ ಬಗ್ಗೆ ಮಾತಾಡೋಣ. ಕಾಣೆ ಆಗಿರೋ ನೀಲಾ ನಿಮ್ ಮಗಳು ಮಲರ್ ಜೊತೆ ಮಾತಾಡೋದಕ್ಕೆ ಬಂದಿರ್ಬೋದು ಅನ್ನೋ ಡೌಟ್ ಇದೆ, ಅದಕ್ಕೆ ಅವಳ ಜೊತೆ ಮಾತಾಡ್ಬೇಕು ಅಂತ. ಆಗ ಕೌನ್ಸಿಲರ್ ಗಾಬರಿ ಆಗ್ತಿದ್ದಾರೆ ಅನ್ನೋದು ಚಕ್ರವರ್ತಿಗೆ ಗೊತ್ತಾಗುತ್ತೆ. ಇವ್ರ ಜೊತೆ ಮಾತಾಡೋದಕ್ಕೆ ಮಲರ್ ಒಪ್ಕೊಳ್ದೆ ಡೋರ್ ಲಾಕ್ ಮಾಡಿದ್ದಾಳೆ. ನನ್ ಮಗಳಿಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನೀವು ಹೊರಡಿ ಅಂತ ಕೌನ್ಸಿಲರ್ ಹೇಳ್ತಾರೆ. ಬೇರೆ ಆಪ್ಷನ್ ಇಲ್ದೆ ರೆಜಿನಾ ಹಾಗೂ ಚಕ್ರವರ್ತಿ ಅಲ್ಲಿಂದ ಹೊರಡ್ತಾರೆ. ಪಕ್ಕದಲ್ಲಿದ್ದ ಬಸ್ ಸ್ಟಾಪ್ ಹತ್ರ ಗಾಡಿ ನಿಲ್ಸಿ, ನೀವಿಬ್ರು ನೋಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಹೇಳಿ ರೆಜಿನಾ ಹೋಗ್ತಾಳೆ. ಚಕ್ರವರ್ತಿ ನಂದಿನಿಗೆ ಕಾಲ್ ಮಾಡಿ ವಿಷಯ ಹೇಳ್ತಾನೆ. ಚಕ್ರವರ್ತಿ ಹಾಗೂ ಡ್ರೈವರ್ ಟೀ ಕುಡಿತಾ ಇರುವಾಗ ತುಂಬಾ ಜನ ಕಾಲ್ ಗರ್ಲ್ಸ್ ಇರೋದನ್ನ ನೋಡ್ತಾರೆ. ಅಷ್ಟರಲ್ಲಿ ತ್ರಿಲೋಕ್ ಅಲ್ಲಿಗೆ ಕಾರಿನಲ್ಲಿ ಬರ್ತಾನೆ. ಒಂದು ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಚಕ್ರವರ್ತಿ ಇವನಿಗೆ ಇರೋ ಆಸ್ತಿಗೆ ಯಾರಾದ್ರೂ ಆಕ್ಟ್ರೆಸ್ ನ ಮದುವೆ ಆಗ್ಬೋದಲ್ವಾ ಅಂತ. ಆಗ ಡ್ರೈವರ್ ಹೇಳ್ತಾನೆ, ಆಕ್ಟ್ರೆಸ್ ನ ಮದುವೆ ಆದ್ರೆ ಒಬ್ಬಳ ಜೊತೆನೆ ಇರ್ಬೇಕು, ಬೇರೆ ಬೇರೆ ಹುಡುಗಿರ ಜೊತೆ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಅಂತ. ಇವರು ಹೀಗೆ ಮಾತಾಡ್ತಾ ಇರುವಾಗ
ಒಂದು ಜೀಪ್ ಇವರನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಿರೋದನ್ನ ಚಕ್ರವರ್ತಿ ನೋಡ್ತಾನೆ. ಜೀಪ್ ನಲ್ಲಿ ಕೌನ್ಸಿಲರ್ ಇರೋದನ್ನ ನೋಡಿ ಆ ಜೀಪ್ ನ ಫಾಲೋ ಮಾಡ್ತಾನೆ. ಡ್ರೈವರ್ ವೆಯ್ಟ್ ಮಾಡ್ತಾ ಇರುವಾಗ ನಂದಿನಿ ಬರ್ತಾಳೆ. ಡ್ರೈವರ್ ನಂದಿನಿಗೆ ಆ ಜೀಪ್ ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಆ ಜೀಪ್ ನಲ್ಲಿ ಕೌನ್ಸಿಲರ್ ಸೇರಿದಂತೆ ಅವರ ಮಗ ಹಾಗೂ ಮಗಳು ಇದ್ದಾರೆ. ಈ ಸಮಯದಲ್ಲಿ ಯಾಕೆ ಹೋಗ್ತಿದ್ದಾರೆ ಅಂತ ಡೌಟ್ ಬಂದಿದ್ರಿಂದಾನೆ ಫಾಲೋ ಮಾಡ್ತಿದ್ದಾರೆ. ಒಂದು ಜಾಗದಲ್ಲಿ ಅವ್ರ ಜೀಪ್ಗೆ ಅಡ್ಡ ಬಂದು ಗಾಡಿಯಿಂದ ಇಳೀರಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನಂದಿನಿ ಕೂಡ ಬರ್ತಾಳೆ. ಆಗ ಮಲರ್ ಗಾಡಿಯಿಂದ ಕೆಳಗಡೆ ಇಳಿದು ಬರ್ತಾಳೆ. ಈಗ ನಂದಿನಿ ಮಲರ್ ಹತ್ರ ಕೇಳ್ತಾಳೆ, ನನ್ ತಂಗಿ ಬಗ್ಗೆ ನಿನ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳು, ಅದು ಅವಳನ್ನ ಪತ್ತೆ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ. ಆಗ ಕೌನ್ಸಿಲರ್ ನೀನು ನಿಜ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಚಕ್ರವರ್ತಿ ನೀನ್ ಯಾರ ಬಗ್ಗೆನೂ ಚಿಂತೆ ಮಾಡಬೇಡ, ನಿನ್ಗೆ ಗೊತ್ತಿರೋ ವಿಷಯನ ಧೈರ್ಯವಾಗಿ ಹೇಳು. ನಾನೊಬ್ಬ ಪೊಲೀಸ್, ನಿನ್ಗೆ ಏನು ತೊಂದರೆ ಆಗೋದಿಲ್ಲ. ಯಾರೋ ಒಬ್ಬ ನಿಲಾನ ನಿರಂತರವಾಗಿ ಫಾಲೋ ಮಾಡ್ತಿದ್ದ ಅಂತೆ. ಯಾರವನು? ನಿಲಾನ ಫಾಲೋ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ರೆಜಿನಾ ಮೇಡಮ್ ಅವರ ಮಗ ಅದಿಸಯಂ ಅಂತ. ಇದನ್ನ ಕೇಳಿ ನಂದಿನಿ ಸೇರಿದಂತೆ ಚಕ್ರವರ್ತಿಗೆ ಕೂಡ ಶಾಕ್ ಆಗುತ್ತೆ. ಇದರೊಂದಿಗೆ ಎಪಿಸೋಡ್ 2 ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೆಡ್ನೆಸ್ಡೇ ಎಪಿಸೋಡ್ 3 and 4 ಅಪ್ಲೋಡ್ ಆಗುತ್ತೆ. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.